ಇನ್ನು 5ನೇ ಬಾಣನ ನಕುಲ ತಗೊಂಡು ಬರ್ತಾರೆ. ಅವ್ರಿಗಲ್ಲಿ ಕಾಣಿಸೋ ದೃಶ್ಯ ಏನಂದರೆ, ಒಂದು ದೊಡ್ಡ ಬಂಡೆಕಲ್ಲು ಪರ್ವತದಿಂದ ಹುರುಳಿ ಬರ್ತಾ ಇರುತ್ತೆ. ಜೋರಾಗಿ ದೊಡ್ಡ ದೊಡ್ಡ ಮರಗಳನ್ನ, ಬೆಟ್ಟಗಳನ್ನ ಎಲ್ಲ ಉರುಳಿಸ್ಕೊಂಡು ಬಂಡೆ ಬಂದು ಬೀಳ್ತಾ ಇರುತ್ತೆ. ಆದರೆ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ. ಯಾವುದೇ ದೊಡ್ಡ ಮರ ಅಥವಾ ಯಾವುದೇ ಒಂದು ದೊಡ್ಡ ಬೆಟ್ಟನೂ ಅದನ್ನು ತಡೆಯೋಕ್ಕಾಗಲ್ಲ. ಆದರೆ ಒಂದೇ ಒಂದು ಸಣ್ಣ ಗಿಡದ ಹತ್ರ ಬಂದು ನಿಂತು ಬಿಡುತ್ತೆ. ಇದು ಏನಂದರೆ, ಕಲಿಯುಗದಲ್ಲಿ ಯಾವ ಮನುಷ್ಯನಿಗೆ ಅವನ ಮನಸ್ಸು ಹತೋಟಿನಲ್ಲಿರಲ್ಲ, ಎಲ್ಲ ತನ್ನ ಸ್ವಾರ್ಥಕ್ಕೆ ಎಲ್ಲರನ್ನೂ ಧ್ವಂಸ ಮಾಡ್ಕೊಂಡು ಹೋಗ್ತಿರ್ತಾನೆ ತಾನು ಸುಖವಾಗಿರೋದಕ್ಕೆ. ಮತ್ತು ಅವನಿಗೆ ಬೇಕಂದ್ರೆ ಅವನ ಮನಸ್ಸು ಕಂಟ್ರೋಲಿಗೆ ತರೋಕ್ಕಾಗಲ್ವಂತೆ. ಆದರೆ ಈ ಸಣ್ಣ ಗಿಡ ಏನಂದರೆ ಹರಿನಾಮ ಸ್ಮರಣೆ. ಅದು ಒಂದರಿಂದ ನಮ್ಮ ಆತ್ಮಸ್ಥೈರ್ಯ, ಸಹನೆ ಮತ್ತು ಮನಸ್ಸಿನ ಹತೋಟಿಲಿ ಬರುತ್ತಂತೆ. ಇದೇ ಆಧ್ಯಾತ್ಮಿಕತೆ. ಆ ಒಂದು ಸಣ್ಣ ಗಿಡ ಮಾತ್ರ ಈ ಮನಸ್ಸನ್ನ ಕಂಟ್ರೋಲಿಗೆ ತರೋಕ್ಕಾಗೋದು. ಸೊ ಇದು ನಡೀತಿರೋದು ನಿಜ ಅಲ್ವಾ? ಈ ಸಣ್ಣ ಸಣ್ಣ ಮಕ್ಕಳಿಗೆ ಡಯಾಬಿಟಿಸ್, ಆ್ಯಂಗ್ಸೈಟಿ, ಫ್ರಸ್ಟ್ರೇಷನ್, ಈಗ ಅದು ಒಂದು ದೊಡ್ಡ ಕಾಮನ್ ಆಗಿರೋ ಡಿಸೀಸ್ ಆಗಿಬಿಟ್ಟಿಲ್ವಾ? ಯಾರೂ ಡಿಸೀಸ್ ಅಂತಲೇ ಅದನ್ನು ಒಪ್ಕೊಳ್ತಿಲ್ಲ. ಇಟ್ ಇಸ್ ಕಾಮನ್ ಅಂತ ಒಪ್ಕೊಳ್ತಾ ಇದ್ದಾರೆ. BP, ಬ್ಲಡ್ ಪ್ರೆಷರ್ ಇದಾಗ್ತಿರೋದು ನಿಜ ಅಲ್ವಾ? ಸೊ ಈ ಕಲಿಯುಗದಲ್ಲಿ ನಾವು ಈಗ ಮೊದಲೇ ಹೇಳಿದ್ದ ಸ್ವಾರ್ಥ ಜನಗಳು ಹಣನ ತಮ್ಗಾಗಿ ಖರ್ಚು ಮಾಡಿಕೊಂಡು ಬೇರೆಯವ್ರಿಗೆ ದಾನ ಮಾಡ್ತಿಲ್ಲ. ಇವ್ರನ್ನ ಫೇಸ್ ಮಾಡಬೇಕು. ಮತ್ತು ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರು ಕುಕ್ಕಿ ನಮ್ಮನ್ನು ತಿಂತಾಯಿದ್ರೆ ಅದರಿಂದ ಬಚಾವಾಗಬೇಕು. ಹಾಗೆ ಅತಿಯಾದ ಪ್ರೀತಿ ಕೊಡ್ತಿರೋ ನಾವುಗಳು ಅದನ್ನು ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡೆಸಬೇಕು. ಹಾಗೆ ಎರಡೆರಡು ಮುಖವಾಡಗಳನ್ನ ಹಾಕ್ಕೊಂಡು ಬದುಕ್ತಿರೋ ನಾವೆಲ್ಲರೂ ಸರಿ ಹೋಗಬೇಕಂದ್ರೆ ಆಧ್ಯಾತ್ಮಿಕತೆ ಒಂದೇ ದಾರಿ ಇರೋದು. ಅದನ್ನು ನಾವೆಲ್ಲರೂ ಚೂಸ್ ಮಾಡಿಕೊಂಡ್ರೆ ವಿಲ್ ಬಿ ಹ್ಯಾಪಿ. ಸೊ ಇದ್ರ ಬಗ್ಗೆ ಒಂದು ಸರ್ತಿ ಯೋಚನೆ ಮಾಡಿ. ಥ್ಯಾಂಕ್ ಯು ಆಲ್.